ಚಿತ್ರದುರ್ಗದಲ್ಲಿ ಹತ್ಯೆಯಾದ ಶಿವಲಿಂಗಪ್ಪನವರ ಸಾವಿಗೆ ಕಾರಣರಾದ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿತ್ರದುರ್ಗ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಕಾರ್ಯಕರ್ತರು ಎಸ್ಪಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ಮಾರ್ಚ್ 31ರಂದು ಕಾಣೆಯಾಗಿದ್ದ ಶಿವಲಿಂಗಪ್ಪ ಅವರು ನಂತರ ಶವವಾಗಿ ಪತ್ತೆಯಾಗಿದ್ದು, ಈ ಘಟನೆ ಜಿಲ್ಲೆಯ ಜನರನ್ನು ಬೆಚ್ಚಿಬೀಳಿಸಿದೆ. ಶಿವಲಿಂಗಪ್ಪ ಅವರು ಜಿಲ್ಲಾ ಮಡಿವಾಳ ಸಮಾಜದ ಸಹ ಕಾರ್ಯದರ್ಶಿಯಾಗಿದ್ದು, ಸಮಾಜದ ಹಿತಚಿಂತಕರಾಗಿ ಗುರುತಿಸಿಕೊಂಡಿದ್ದರು. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಇಂತಹ ಜನಾನುರಾಗಿ ನಾಯಕನನ್ನು ಭೀಕರವಾಗಿ, ಬರ್ಬರವಾಗಿ ಹಾಗೂ ಅಮಾನುಷವಾಗಿ ಕೊಲೆಗೈದಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಶಿವಲಿಂಗಪ್ಪನವರ ಸಾವು ಅವರ ಕುಟುಂಬ ವರ್ಗದವರಿಗೆ, ಮಡಿವಾಳ ಸಮಾಜಕ್ಕೆ ಹಾಗೂ ಅವರ ಹಿತೈಷಿಗಳಿಗೆ ತುಂಬಲಾರದ ನಷ್ಟವಾಗಿದೆ. ಶಿವಲಿಂಗಪ್ಪನವರ ಬರ್ಬರವಾಗಿ ಹತ್ಯೆಗೆ ಯಾರೇ ಕಾರಣರಾಗಿರಲಿ, ಅವರು ಎಂತಹ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಅವರನ್ನು ತಕ್ಷಣ ಬಂಧಿಸಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು. ಬಂಧಿಸಿ ಬಂಧಿಸಿ ಅಂತಕರನ್ನು ಬಂಧಿಸಿ 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 ಅಂತಕರನ್ನು ಬಂಧಿಸಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಅಂತಕರನ್ನು ಬಂಧಿಸಿ. ಬೇಕೇ ಬೇಕು ನ್ಯಾಯ ಬೇಕು, 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 ಬೇಕೇ ಬೇಕು ನ್ಯಾಯ ಬೇಕು. ಬಂಧಿಸಿ ಬಂಧಿಸಿ ಅಂತಕರನ್ನು ಬಂಧಿಸಿ, ಬಂಧಿಸಿ ಬಂಧಿಸಿ ಅಂತಕರನ್ನು ಬಂಧಿಸಿ. ಡಿವೈಎಸ್ಪಿ ಸಾಹೇಬರಿಗೂ ಕೂಡ ನಮಸ್ಕಾರ ತಿಳಿಸುತ್ತಾ, ಶಿವಲಿಂಗಪ್ಪ ನ್ಯಾಯ ಒದಗಿಸಿಕೊಡುವ ಕುರಿತು ಮನವಿ. ಇವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರ, ವಿಧಾನಸೌಧ ಬೆಂಗಳೂರು ಮುಖಾಂತರ ಮಾನ್ಯ ಪೊಲೀಸ್ ಅಧೀಕ್ಷಕರು ಚಿತ್ರದುರ್ಗ ಜಿಲ್ಲೆ ವಿಷಯ, ಶಿವಲಿಂಗಪ್ಪನವರ ಬರ್ಬರ ಹತ್ಯೆಗೆ ಯಾರೇ ಕಾರಣರಾಗಿರಲಿ, ಅವರು ಎಂತಹ ಪ್ರಭಾವಿ ವ್ಯಕ್ತಿಗಳಾಗಿರಲಿ, ಅವರನ್ನು ತಕ್ಷಣ ಬಂಧಿಸಲು ಮನವಿ. ದಿನಾಂಕ 31/3/2026 ಮಂಗಳವಾರದಂದು ಕಾಣೆಯಾಗಿದ್ದ ಶಿವಲಿಂಗಪ್ಪ ದಿನಾಂಕ 2/4/2026 ಗುರುವಾರ ಬೆಳಗ್ಗೆ ಶವವಾಗಿ ಸಿಕ್ಕಿರುತ್ತಾರೆ. ಶಿವಲಿಂಗಪ್ಪನವರು ಜಿಲ್ಲಾ